ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೊಸದಾಗಿ ಚಾನಲ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಸಚ್ಚಿದಾನಂದ ಸಾಯಿನಾಥ್ಗೆ ನಮಸ್ಕಾರ ಮಾಡುತ್ತಾ ಸಾಯಿನಾಥರ ಅನುಗ್ರಹ ಎಲ್ಲರ ಮೇಲೂ ಇರಲಿ ಅಂತ ವಿಡಿಯೋ ಪ್ರಾರಂಭ ಮಾಡ್ತಾ ಇದ್ದೀನಿ. ಈ ಎರಡು ವಸ್ತುಗಳನ್ನು ಹಾಕಿ ದೀಪ ಇಟ್ಟರೆ ನಮ್ಮ ಜೀವನದ ದಿಕ್ಕನ್ನು ಬದಲಿಸುತ್ತೆ. ದೀಪಾರಾಧನೆ ಅನ್ನುವಂಥದ್ದು ಅಂಧಕಾರವನ್ನು ಓಡಿಸುತ್ತೆ, ಸಮಸ್ಯೆಗಳನ್ನು ಬಗೆಹರಿಸುತ್ತೆ, ಜೀವನದಲ್ಲಿ ಸುಖ ಶಾಂತಿ ಸಮೃದ್ಧಿ ಅನ್ನುವಂಥದ್ದು ತಂದು ಕೊಡುತ್ತೆ. ಅದಕ್ಕೋಸ್ಕರನೇ ನಮ್ಮ ಶಾಸ್ತ್ರಗಳಲ್ಲಿ ಪ್ರತಿಯೊಂದು ನಾವು ಶುಭ ಕಾರ್ಯಗಳನ್ನು ಮಾಡ್ಕೊಳ್ಬೇಕು ಅಂದರೂ ಎಲ್ಲರೂ ಕೂಡ ಮೊದಲು ಪ್ರಾರಂಭ ಮಾಡುವಂಥದ್ದೇ ನಮ್ಮ ಕತ್ತಲನ್ನು ಓಡಿಸೋದಕ್ಕೆ, ಅಂಧಕಾರವನ್ನು ಓಡಿಸಿ ಬೆಳಕನ್ನು ಚೆಲ್ಲೋದಕ್ಕೆ ಅಂತಲೇ ಈ ರೀತಿಯ ದೀಪಾರಾಧನೆ ಅನ್ನುವಂಥದ್ದು ತುಂಬ ವಿಶೇಷವಾಗಿರುತ್ತೆ. ಪುಷ್ಯ ಮಾಸ ಅನ್ನುವಂಥದ್ದು ಶನಿದೇವರಿಗೆ ತುಂಬ ಪ್ರೀತಿಕರವಾಗಿರುವಂಥದ್ದು. ಶನಿದೇವರು ಅಂದರೆ ಸಾಕಷ್ಟು ಜನ ಭಯ ಪಡ್ತಾರೆ. ಅಂದರೆ ಶನಿ ಅಂದ್ರೇ ಕಷ್ಟಗಳು ತಗೊಂಡು ಬರುವಂಥದ್ದು ಅಂತ. ಆ ಥರ ಇಲ್ಲ ಸ್ನೇಹಿತರೆ. ನಾವೇನು ಕರ್ಮ ಫಲಗಳನ್ನು ಮಾಡಿರ್ತೀವಿ ಆ ಕರ್ಮಕ್ಕನುಗುಣವಾಗಿ ಬರುವಂಥ ಫಲಗಳು ಅದು ಒಳ್ಳೆಯದು ಕೆಟ್ಟದ್ದು ಅನ್ನುವಂಥದ್ದು ನಿರ್ಧಾರ ಆಗುತ್ತೆ. ನಾವು ಶಿಸ್ತಾಗಿ ಇರೋದಕ್ಕೆ, ಜೀವನದಲ್ಲಿ ನಾವು ಇನ್ನೊಬ್ರಿಗೆ ತೊಂದರೆಯನ್ನು ಕೊಡದೆ ನಾವು ಚೆನ್ನಾಗಿ ಬದುಕೋದಕ್ಕೆ ಅಂತಲೇ ಒಂದು ಶಿಸ್ತನ್ನು ಕಲಿಸೋದಕ್ಕೆ ಬರುವಂಥದ್ದು ಶನಿದೇವರು. ಆದರೆ ಆ ಕಷ್ಟಗಳೆಲ್ಲ ಬಂದಾಗ ಮನುಷ್ಯ ಪರಿಪೂರ್ಣವಾಗಿ ಗಟ್ಟಿಯಾಗ್ತಾರೆ. ಅಂದರೆ ಸಮಸ್ಯೆಗಳು ಇನ್ನಷ್ಟು ಯಾವುದೇ ಬಂದರೂ ಕೂಡ ತಡ್ಕೊಳ್ಳುವಂಥ ಶಕ್ತಿ, ತಾಳ್ಮೆ, ಆತ್ಮಸ್ಥೈರ್ಯ, ಧೈರ್ಯ ಇದನ್ನೆಲ್ಲವೂ ಕೂಡ ನಮಗೆ ಶನಿದೇವರು ಪ್ರಸಾದದ ರೂಪದಲ್ಲೇ ಕೊಡ್ತಾನೆ. ಇದು ಎಲ್ಲವೂ ನಾವು ಬೆಂದು ಈ ಕಷ್ಟಗಳಿಂದ ಹೊರಗೆ ಬರೋಷ್ಟೊತ್ತಿಗೆ ತುಂಬ ಉತ್ತಮವಾದ ಮನುಷ್ಯರಾಗಿ ನಾವು ಬಾಳ್ತೀವಿ. ಆದರೆ ಅಷ್ಟೊಂದು ಸಹನೆ ಅನ್ನುವಂಥದ್ದು ನಮ್ಮ ಜೀವನದಲ್ಲಿ ಇರೋದಿಲ್ಲ. ಯಾಕಂದರೆ ಮಾನವ ಜೀವನ ಅನ್ನುವಂಥದ್ದು ಯಾವುದಕ್ಕೂ ಕೂಡ ನಾವು ತಡ್ಕೊಳ್ಳೋದಿಲ್ಲ. ಸಂತೋಷ ಬಂದರೂ ಅಷ್ಟೇ, ದುಃಖ ಬಂದರೂ ಅಷ್ಟೇ, ಎರಡನ್ನೂ ಕೂಡ ಸಮಾನವಾಗಿ ತೆಗೆದುಕೊಳ್ಳುವಂಥ ಮನಸ್ಥಿತಿ ಸಾಕಷ್ಟು ನಮಗೆ ಇರೋದಿಲ್ಲ. ಆದ ಕಾರಣವೇ ಕಲಿಯುಗದ ಭಗವಂತನು ನಮಗೆ ಈ ಒಂದು ಎಲ್ಲರೂ ನನ್ನ ಭಕ್ತಾದಿಗಳು ಯಾರೇ ಕಷ್ಟ ಅಂತ ಬಂದರೂ ಕೂಡ ಅವರನ್ನು ಆ ಕಷ್ಟದಿಂದ ಹೊರಗಡೆ ತಗೊಂಡು ಬರೋದಕ್ಕೆ ನಾವು ಈ ಶ್ರೀ ಮಹಾವಿಷ್ಣುವಿನ ಪಾದಕ್ಕೆ ಯಾರು ಬಿದ್ದು ಆ ಒಂದು ಸಮಸ್ಯೆಗಳನ್ನು ಹೇಳ್ಕೊಳ್ತಾರ ಅವ್ರಿಗೆ ಈ ಕಷ್ಟಗಳಿಂದ ಪಾರಾಗೋದಕ್ಕೆ ಒಂದು ದಾರಿ ಸಿಗುತ್ತೆ ಅನ್ನೋದು ಇದರ ಒಂದು ಅರ್ಥ ಸ್ನೇಹಿತರೆ. ಅದಕ್ಕೋಸ್ಕರನೇ ಶನಿವಾರ ಪುಷ್ಯ ಮಾಸ ಅಂತ ಹೇಳಿದ್ರೆ ನಾವು ಶ್ರೀ ಮಹಾವಿಷ್ಣುವಿನ ಆರಾಧಕರು ಕೂಡ ತುಂಬ ಇದ್ದಾರೆ. ಅವರುಗಳು ಈ ದಿನ ಶನಿವಾರ ತಪ್ಪದೆ ಇದನ್ನು ಒಂದು ದೀಪಕ್ಕೆ ಹಾಕಿ ದೀಪ ಹಚ್ಚೋದ್ರಿಂದ ಜಾತಕ ದೋಷಗಳು, ಜನ್ಮ ದೋಷಗಳು ಸಾಕಷ್ಟು ಜನಕ್ಕೆ ಇರುತ್ತೆ. ಶಾಂತಿ ಪೂಜೆಗಳನ್ನು ಮಾಡ್ಕೊಳ್ಳೋದಕ್ಕಾಗಿರೋದಿಲ್ಲ. ಯಾಕಂದರೆ ತುಂಬ ಇರುತ್ತೆ. ಖರ್ಚಾಗುವ ಒಂದು ಸಂದರ್ಭಗಳಲ್ಲಿ ನಾವೇನು ಮಾಡ್ತೀವಿ, ಅದನ್ನು ನಾವು ಸಹಿಸ್ಕೊಳ್ಳೋದಕ್ಕಾಗೋದಿಲ್ಲ. ಇನ್ನಷ್ಟು ಸಾಲ ಮಾಡಿಕೊಂಡು ಪೂಜೆಗಳನ್ನು ಪರಿಹಾರಗಳನ್ನು ಮಾಡ್ಕೊಳ್ಳೋದಕ್ಕಾಗೋದಿಲ್ಲ. ಅಂತಹ ಸಂದರ್ಭಗಳಲ್ಲಿ ಶನಿವಾರದ ದಿನ ತಪ್ಪದೆ ಈ ಸಣ್ಣ ಪರಿಹಾರಗಳನ್ನು ಹಾಗೂ ನಾವು ನಿತ್ಯ ಒಂದು ಬದಲಾವಣೆ ಅನ್ನುವಂಥದ್ದು ಈ ಶನಿವಾರದ ದಿನ ಈ ಬದಲಾವಣೆಗಳನ್ನು ಮಾಡಿಕೊಂಡಾಗ ತಪ್ಪದೆ ಶನಿದೇವರ ಆಶೀರ್ವಾದ ಸಿಕ್ಕೇ ಸಿಗುತ್ತೆ. ಯಾಕಂದರೆ ಈ ವಸ್ತುಗಳನ್ನು ನಾವು ಮನೆಗೆ ತಗೊಂಡು ಬರಬಾರ್ದು. ಕಬ್ಬಿಣದ ವಸ್ತುಗಳು, ಶಾರ್ಪ್ ವಸ್ತುಗಳು ಹಾಗೂ ವುಡನ್ ವಸ್ತುಗಳು, ಈ ರೀತಿ ಮನೆಗೆ ಎಣ್ಣೆ ಪದಾರ್ಥಗಳು ತಗೊಂಡು ಬರಬಾರ್ದು. ಎಳ್ಳು, ಸಾಸಿವೆ ಇದನ್ನೆಲ್ಲವೂ ಕೂಡ ತಗೊಂಡು ಬರಬಾರ್ದು. ಆದರೆ ಎಳ್ಳನ್ನು ನೀವು ದಾನದ ರೂಪದಲ್ಲಿ ಕೊಡಬಹುದು, ದೇವಸ್ಥಾನಗಳಿಗೆ ಕೊಡಬಹುದು, ಎಳ್ಳೆಣ್ಣೆಯನ್ನು ಕೊಡಬಹುದು. ತುಂಬಾ ವಿಶೇಷವಾಗಿರುತ್ತೆ. ಮನೆಯಲ್ಲಿ ಮರೆಯದೆ ನೀವು ಈ ದೀಪಾರಾಧನೆ ಮಾಡಿ. ಇದನ್ನು ಮಾಡ್ಕೊಳ್ಳೋದ್ರಿಂದ ನಾವು ಏನು ಕಷ್ಟಪಡ್ತಾ ಇರ್ತೀವಿ ನೋಡಿ, ಜನ್ಮ ದೋಷಗಳು, ಶನಿ ದೋಷಗಳು, ಅಷ್ಟಮ ಶನಿ ಇದು ಎಲ್ಲವೂ ಬಾಧೆ ಇದೆ ಅನ್ನುವಂಥವ್ರಿಗೆ ತುಂಬ ಸರಳ ವಿಧಾನದಲ್ಲೇ ಪುಷ್ಯ ಮಾಸದಲ್ಲಿ ಮುಖ್ಯವಾಗಿ ನಾವು ಇದನ್ನು ಮಾಡಿಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ. ಇದಕ್ಕೆ ಬೇಕಾಗಿರುವಂಥ ವಸ್ತುಗಳು ಕೂಡ ನಮ್ಮ ಮನೆಯಲ್ಲೇ ಇರುತ್ತೆ. ಬೆಲ್ಲ ಸ್ವಲ್ಪ ತಗೊಳ್ಳಿ. ಬೆಲ್ಲ ಅನ್ನುವಂಥದ್ದು ನಮ್ಮ ಸಮಸ್ಯೆಗಳು ಅಂದಾಗ ನಮಗೆ ಅದು ಕಹಿ ಘಟನೆಗಳು, ಕಷ್ಟ, ಅದು ಸುಮಧುರವಾಗಿ ಪರಿವರ್ತನೆ ಆಗೋದಕ್ಕೆ
ತುಂಬ ಚೆನ್ನಾಗಿ ಕೆಲಸ ಮಾಡುತ್ತೆ. ತುಳಸಿ ದಳಗಳು ಅನ್ನುವಂಥದ್ದು ಶ್ರೀ ಮಹಾವಿಷ್ಣುವಿಗೆ ಇಷ್ಟ. ತುಳಸಿ ದಳಗಳು ಇಲ್ಲದೆ ಭಗವಂತನ ಪೂಜೆ ಯಾವಾಗಲೂ ಅಷ್ಟೇ ಪರಿಪೂರ್ಣವಾಗುವುದಿಲ್ಲ. ಅದಕ್ಕೋಸ್ಕರ ನಾವು ಈ ದಿನ ಇದನ್ನು ಮುಖ್ಯವಾಗಿ ಈ ಎಲೆಗಳನ್ನು ಸ್ವಲ್ಪ ಒಣಗಿಸಿ ಕೂಡ ನೀವು ತಗೊಳ್ಬಹುದು. ಒಣಗಿರುವ ಎಲೆಗಳಿದ್ದರೂ ಕೂಡ ತೊಂದರೆ ಇಲ್ಲ, ತಗೊಳ್ಬಹುದು. ಇಲ್ಲ ಅಂದರೆ ಇದನ್ನು ಸ್ವಲ್ಪ ನೀವು ಒಂದು 1/2 ಅವರು ಬಿಸಿಲಲ್ಲಿಟ್ಟರೆ ಕೂಡ ಒಣಗೋಗ್ಬಿಡುತ್ತೆ. ಇಲ್ಲ ಅಂದರೂ ತೊಂದರೆನೇ ಇಲ್ಲ, ಒಣಗಲೇಬೇಕು ಅಂತ ಏನೂ ಇಲ್ಲ. ಸ್ವಲ್ಪ ತುಳಸಿ ದಳಗಳನ್ನು ತಗೊಳ್ಳಿ. ಒಬ್ಬ ಮನುಷ್ಯನಿಗೆ ಚಂದ್ರಕಾರಕ, ಚಂದ್ರನ ಒಂದು ಬಲ ಇಲ್ಲದೆ ಇದ್ದರೆ ಮನಸ್ಥಿತಿ ಚೆನ್ನಾಗಿರೋದಿಲ್ಲ. ನಾವು ಮಾಡುವಂಥ ಕೆಲಸ ಆಗಿರಬಹುದು, ಯಾವುದೇ ಒಂದು ಕೂಡ ನಮ್ಮ ಮನಸ್ಸಿಗೆ ಸಂಬಂಧಪಟ್ಟಂಥದ್ದು ನಾವು ತುಂಬಾ ಬೇಡದೇ ಇರುವಂಥ ವಿಚಾರಗಳನ್ನೇ ಕೈಗೆತ್ಕೊಳ್ತೀವಿ. ಸಾಕಷ್ಟು ನೋವು ಬರುವಂಥ ಸಂಗತಿಗಳು ಏನಿರುತ್ತೆ, ಆ ಕೆಲಸಗಳೇನಿರುತ್ತೆ ಅವುಗಳನ್ನೇ ಮಾಡ್ಕೊಳ್ತೀವಿ. ಆದರೆ ಚಂದ್ರನು ನಮಗೆ ಬಲ ಇದ್ದಾಗ ಆ ಬಲ ಅನ್ನೋದು ತುಂಬ ಒಳ್ಳೆ ಕೆಲಸಗಳನ್ನು ನಾವು ಮಾಡುವಂಥದ್ದು, ಒಳ್ಳೆ ಆಲೋಚನೆಗಳು, ಒಳ್ಳೆ ಡಿಸಿಷನ್ ಮೇಕರ್ ಆಗ್ತೀವಿ. ತುಂಬ ಒಳ್ಳೆ ರೀತಿಯಲ್ಲಿ ನಮ್ಮ ಜೀವನಕ್ಕೆ ಏನೆಲ್ಲ ಬೇಕು ಅದನ್ನು ಪಡ್ಕೊಳ್ಳೋದಕ್ಕೆ ನಮಗೆ ಚಂದ್ರನ ಬಲ ಬೇಕು. ಅದಕ್ಕೆ ಹಾಲನ್ನು ತಗೊಳ್ಳಿ ಸ್ವಲ್ಪ. ಇಷ್ಟನ್ನು ನೀವು ಒಂದು ದೀಪಕ್ಕೆ 2 ಬತ್ತಿಗಳನ್ನು ಹಾಕಿ, ಅಕಸ್ಮಾತ್ ನೀವು ದೀಪಾರಾಧನೆ ಯಾವ ರೀತಿ ನಿಮ್ಮ ಮನೆಯಲ್ಲಿ ಮಾಡ್ತೀರೋ ಅದಕ್ಕೇ ಈ ವಸ್ತುಗಳನ್ನು ಸೇರಿಸಿ. ಸ್ವಲ್ಪ ನೀವು ಬೆಲ್ಲವನ್ನು ಹಾಕಬೇಕು. ಹಾಗೆ ತುಳಸಿ ದಳಗಳನ್ನು ಸ್ವಲ್ಪ ಹಾಕಿ, ಹಾಗೂ ಹಾಲನ್ನು ಒಂದಿಷ್ಟು ಹಾಕಿ 1-2-3 ತೊಟ್ಟು ಹಾಕಬೇಕು. ಈ ರೀತಿ ಈ 3 ವಸ್ತುಗಳನ್ನು ಹಾಕಿ ದೀಪಾರಾಧನೆ ಮಾಡೋದರಿಂದ ನಮ್ಮ ಒಂದೊಂದು ಸಮಸ್ಯೆಯು ಕೂಡ ಬಗೆಹರಿದು ನಮ್ಮ ಜಾತಕವನ್ನು ಬದಲಿಸುತ್ತೆ. ಯಾಕಂದರೆ ನಾವು ಇನ್ನು ನಮ್ಮ ಜೀವನ ಬದಲಾಗೋದಿಲ್ಲ, ನಾವು ಇಷ್ಟೇ, ಇನ್ನು ಎಲ್ಲ ಕಷ್ಟಗಳು ನಮಗೆ ಅಂತ ನಾವು ಡಿಸೈಡ್ ಆಗಿಬಿಡ್ತೀವಿ. ಆದರೆ ಆ ಒಂದು ಕ್ಷಣ ಸಾಕು ಸ್ನೇಹಿತರೆ, ಎಲ್ಲವೂ ಕೂಡ ತಿರುಗಿಸ್ಬಿಡುತ್ತೆ. ಇನ್ನೇನೂ ಇಲ್ಲ ಅನ್ನುವಾಗ ಎಲ್ಲವೂ ಬರುತ್ತೆ. ಸುಖ, ಶಾಂತಿ, ಸಮೃದ್ಧಿ ಅನ್ನುವಂಥದ್ದು ಬರುತ್ತೆ. ಅಷ್ಟೊಂದು ಮಿರಾಕಲ್ಸ್ ನಡೆಯುತ್ತೆ ಈ ದೀಪಾರಾಧನೆಯಲ್ಲಿ. ಅದಕ್ಕೋಸ್ಕರ ಮರೆಯದೆ, ತಪ್ಪದೆ ಇದನ್ನು ಮಾಡಿಕೊಳ್ಳಿ. ನಮ್ಮ ಸಮಸ್ಯೆಗಳನ್ನು ಬಗೆಹರಿಸ್ಕೊಳ್ಳೋದಕ್ಕೆ ನಮ್ಮ ಕೈಯಲ್ಲೇ ಪರಿಹಾರಗಳಿರುತ್ತೆ. ಅದನ್ನು ನಾವು ನಂಬಿಕೆ ಇಟ್ಟು ಭಗವಂತನ ಪಾದಕ್ಕೆ ಬಿದ್ದು ಕೇಳಿಕೊಂಡು ಈ ಪರಿಹಾರಗಳನ್ನು ಮಾಡಿಕೊಂಡ್ರೆ ನಮ್ಮ ಸಮಸ್ಯೆಗಳು ಏನಿರುತ್ತೆ ನೋಡಿ ಅದನ್ನು ಪೂರ್ತಿಯಾಗಿ ತೊಲಗಿಸಿ ಸಂತೋಷವಾಗಿ ಇರಬಹುದು. ಮನೆಯಲ್ಲಿ ಮಾಡ್ಕೊಂಡು ನೋಡಿ ಶನಿವಾರ. ಎಲ್ರಿಗೂ ಒಳ್ಳೆಯದಾಗುತ್ತೆ. ಧನ್ಯವಾದಗಳು.